ಡಿ ಕೆ ಬಾಯಿನೇ ಬಿಟ್ಟಿಲ್ಲ. ಸುಮ್ಮನೆ ಹುಚ್ಚು ನಿಮ್ಗೆ ಡಿ ಕೆ ಇಲ್ಲ. ಅದು ಕೊಟ್ಟ ಹತ್ರ ಮಾತಾಡ್ರಿ ಹೋಗಿ. ಹೌದಾ? ಹಾಂ, ಭಾಳ ಕಾನ್ಫಿಡೆಂಟ್ ಆಗಿದ್ರಿ? ಪಕ್ಕ ಕೊಟ್ಟಿದ್ದೀನಿ ಲೆಕ್ಕ ಹಾಕಳಿ. ಕೊಡಲ್ವಾ ಸಿದ್ದರಾಮಯ್ಯನವರು? ಅಯ್ಯೋ ಬನ್ನಿ, ಏನ್ ಮಾಡ್ರಿ ಇಲ್ಲಿ ಈಗ? ಅದು ಯಾವ ಗ್ಯಾರಂಟಿ ಅಲ್ಲ ಈಗ ರಾಜೀನಾಮೆ ಕೊಡಲ್ಲ ಅಂತೀರ? ಸುಮ್ರಿಗೆ ಖಾಲಿ ಕುರ್ಚಿ ತಿರ್ಗ್ಬೇಕು ಮಾಡ್ತಾರೆ ಅಷ್ಟೇ. ಕುರ್ಚಿ ಕೊಡ್ತಾನೆ ಅನ್ನೋದು ಯಾವ ಭರವಸೆಯಿಂದ ಹೇಳ್ತಿದ್ರಿ? ನಿಜಪುರದಾಗ ಹೇಳಿದ್ದೆ, ನಾ ಡೆಲ್ಲಿಲಿ ಹೇಳಿದ್ದೇನ? ಅದು ಬಂದು ಹೇಳ್ದ ನಾ ಕೊಡ್ತೀನಿ ಅಂತ ಬಿಟ್ಟು ಬಂದ ಈಗ ಬೆಂಗಳೂರಿಗೆ. ಮತ್ತೆ ಕೊಟ್ಟಾಗ ಲೆಕ್ಕ ಕಳಿ. ಮತ್ತೆ ಡೆಪ್ಯೂಟಿ ಅದು ಒಂದು ನಾಳೆ ಬರೋದು ನೋಡೋ. ಇವತ್ತನೇದು ಹೇಳಿ ಅವ್ರು ಒಪ್ಕೊಂಡಾರ? ಅವನ ಕಡೆ ಅವರೆಲ್ಲ ಅವ್ರ ಕಡೆಲ್ಲ ನಮ್ಗೆ ಬೇಕೇ ಬೇಕು ಸಿದ್ದರಾಮಯ್ಯ ಅಂದಾಗ. ಹಂಗೆ? ಹಾಂ, ಎಲ್ಲಿ ಉತ್ತರ ಕೊಟ್ರಿ? ಹಾಂ, ಸಾಧ್ಯವಿಲ್ಲ. ಡಿ ಕೆ ಬಾಯಿನೇ ಬಿಟ್ಟಿಲ್ಲ. ಸುಮ್ಮನೆ ಹುಚ್ಚು ನಿಮ್ಗೆ ಡಿ ಕೆ ಇಲ್ಲ. ಪರಮೇಶ್ವರಪ್ಪನ್ಗೆ ಆಯ್ತಾರು, ಯಾವ ಅಪ್ಪನಿಗೂ ಇಲ್ಲ, ಯಾರಿಗೂ ಮಾತನ್ನೇ ಕೊಟ್ಟಿಲ್ಲಮ್ಮ. ಮಾದೇವಪ್ಪ ಆಯ್ತಾರ? ಯಾವ ಅಪ್ಪನೂ ಇಲ್ಲ ಕನ್ನಡ. ಸಾಧ್ಯವಿಲ್ಲ. ಅವ್ರ ಬಾಯಲ್ಲಿ ಏನು ಬಂದೇ ಇಲ್ವಲ್ಲ. ನಾ ಹೇಳಿತೀನಿ, ನಾ ಕೊಡ್ತೀನಿ ಅಂತ ಹೇಳಿದಾರ ಅಂತ. 5 ವರ್ಷ ಇರ್ತಾರ. ಒಂದು ವೇಳೆ ಯಜಮಾನ್ರೆ, ಒಂದ್ ವೇಳೆ ಇಳಿದು ಬಿಟ್ರೆ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಆಗುತ್ತಾ ಸರ್ಕಾರ? ಅದು ಮುಂದೆ ಕಥ. ಕುರ್ಚಿ ಕೂತ್ಕೊಂಡವ್ರದು. ಇವ್ರು ಇಳಿದು ಬಿಟ್ರ ನಾವೇನಿದ್ದೀವಿ ಇವ್ರಿ ಅಂತ ಖಂಡಿತಮ್ಮ. ನೀವು ಯಾಕೋ ಇಳಿಯಲ್ಲ ಅಂತ ಭಾಳ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತೀರಿ? ಪಕ್ಕ. ಹೆಂಗ್ ಹೇಳ್ತೀರಿ? ನಮ್ಗಂತೂ ಅನುಮಾನ. ಇಲ್ಲೆಲ್ಲ ಅವ್ನು ಸಾರ್ ಅವರೆಲ್ಲ ಒಪ್ಕೋಬೇಕಲ್ಲ. ಅವರೆಲ್ಲ ಓಕೆ ಅಂದ್ರೆ ತಾನೆ. ಬೆಂಬಲ ಕೊಡ್ತಾ ಇಲ್ವ ಅವರು? ಒಂದು ವಾರ ನಿಂಗೆ ಚರ್ಚೆ ಆಗ್ತದಲ್ಲ, ನೀವು ಕೇಳಿದ್ರಿ? 1 ವಾರ ಆಯ್ತು, ಇನ್ನು 15 ದಿನ ಆದ್ದು. ಸಾಧ್ಯವಿಲ್ಲ, ಮುಂದೂಡ್ತಾ ಇರ್ತಾವ ಕಣ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಾದೇವ್ ಅಂತ. ಆಯ್ತು.